ಮೇಡಮ್ ಅದು ಒಂಚೂರು ನನ್ನ ಮೊಬೈಲ್ ಓಪನ್ ಮಾಡಿ ನೋಡಿ. ನಿಮ್ಮ ಮೊಬೈಲಾ? ನಿಮ್ಮ ಮೊಬೈಲ್ ನಾನು ಯಾಕ್ರಿ ನೋಡ್ಲಿ? ಅಲ್ಲ ಅಲ್ಲ ಮೇಡಮ್, ಅಲ್ಲಿ ಅದೇನಂದ್ರೆ ನಿಮ್ಮ ಮೊಬೈಲ್ ಓಪನ್ ಮಾಡಿ ನೋಡಿ ಎಂದೆ. ಯಾಕೆ ಏನಾಯ್ತು? ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆ ಮೇಡಮ್, ಪ್ಲೀಸ್ ಓಪನ್ ಮಾಡಿ ನೋಡಿ. ಅಯ್ಯೋ ಏನು ವಿಷಯ ಅಂತ ಮೊದಲು ಹೇಳ್ತೀರಾ? ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಹಾಂ, ಈವೆಂಟ್ ಮ್ಯಾನೇಜರು ಅದೇನೋ ವಿಡಿಯೋ ಕಳಿಸಿದಾರಂತೆ, ಅದನ್ನ ಫಸ್ಟ್ ನೀವೇ ನೋಡ್ಬೇಕಂತೆ. ಅಷ್ಟೇನಾ? ಲೈಫ್ ಆ್ಯಂಡ್ ಡೆತ್ ಅಂದರೆ ನಾನು ಏನೋ ಅಂದ್ಕೊಂಬಿಟ್ಟೆ. ನಂಗೆ ತುಂಬ ಕೆಲಸ ಇದೆ, ಒಂದು ನಿಮಿಷ. ಅರೆ ಅರ್ಜುನೇ ಬಂದ್ಬಿಟ್ರಲ್ಲ. ನೀವೇ ಬಂದ್ಬಿಟ್ರಾ? ಅದು ಸಂತೋಷ, ಈ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ನೀವೇ ಬಂದ್ಬಿಟ್ರಾ ಅಂತ ಖುಷಿ ಆಯ್ತು ನಂಗೆ. ಅರ್ಜುನ್, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಅಜ್ಜಿ ದೃಷ್ಟಿ ತೆಗೆದ್ರಿ ತಾನೆ? ಓ, ನೀವು ಶೂರ್ ಹಚ್ಕೊಬಿಟ್ರ? ಆಲ್ರೆಡಿ 123 ಸಲ ದೃಷ್ಟಿ ತೆಗ್ದಿದ್ದಾರೆ ಅಜ್ಜಿ. ಅದಿರ್ಲಿ, ನಮ್ಮ ಡಾಕ್ಟರ್ ಮೇಡಮ್ ಎಲ್ಲಿ ಕಾಣ್ತಾ ಇಲ್ಲ? ಓ, ಯಾರು ಅವ್ರ ಹುಡುಗಿಗೋಸ್ಕರ ಕಾಯ್ತಿರೋ ಹಾಗಿದೆ. ಇನ್ನು ಸ್ವಲ್ಪ ಹೊತ್ತು ಕಾಯಿರಿ, ಅವಳು ಬಂದ್ಬಿಡ್ತಾಳೆ. ಏನ್ ಮಾಡೋದು, ನಿಮ್ಮ ತಂಗಿ ಅಂತೂ ನಮ್ಮ ಜೊತೆ ಕರೆಕ್ಟಾಗಿ ಮಾತಾಡಲ್ಲ. ಎಲ್ಲ ಅಕ್ಕನ ಕೇಳೇ ತಿಳ್ಕೊಬೇಕಾಗತ್ತೆ. ಇನ್ನು ಮುಂದೆ ಹಾಗಿರಲ್ಲ ಬಿಡಿ. ಮದುಮಗ ಹಸೆ ಮನೆ ಮೇಲೆ ಕೂತ್ಕೊಳ್ಳಪ್ಪ. ಅಯ್ಯಯ್ಯೋ, ಈ ಸಿಮ್ಲಾ ಡಾಕ್ಟ್ರಿಗೆ ಮದುವೆ ಚಿಂತೆ, ನನಗೆ ವಿಡಿಯೋ ಚಿಂತೆ. ಇವ್ರು ನೋಡಿದ್ರೆ ಮದುವೆ ಮಂಟಪ ತನಕ ಬಂದು ಕೂತವ್ರೆ. ಮದುವೆ ನಿಲ್ಸೋದು ಹೇಗೆ? ನಿತ್ಯ ಮೇಡಮ್ ಬೇರೆ ವಿಡಿಯೋ ನೋಡಿಲ್ಲ. ಏನ್ ಮಾಡೋದೀಗ? ವಿವೇಕ್, ನಿನ್ನ ವಿವೇಕವನ್ನ ಜಾಗೃತಗೊಳಿಸು. ಕಮಾನ್ ಬಾ, ಗುರಿ ಮುಟ್ಟೋ ತನಕ ನಿಲ್ಲದಿರು. ವಿಡಿಯೋ ನೋಡ್ಲೇ ಇಲ್ಲ, ಅರ್ಜೆಂಟ್ ಇದೆ, ಒಂದೆರಡು ನಿಮಿಷ ನೋಡ್ಬಿಡಿ. ಅಯ್ಯೋ ಸಾರಿ, ಮತ್ತೆ ಹೋಯ್ತು. ಈಗಲೇ ನೋಡ್ತೀನಿ. ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ, ಈಗಲೇ ಕರ್ಕೊಂಡು ಬರ್ತೀನಿ. ಆಯ್ತು. ವಿವೇಕ್, ನಾನು ಆಮೇಲೆ ನೋಡ್ತೀನಿ. ನಾನು ಇದನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವೆಲ್ರಿಗೂ ಹೇಳ್ಬಿಡಿ. ಹಾ, ಛೇ, ಬೆಕ್ಕಿನ ಕೊರಳಿಗೆ ಗಂಟೆನಾದ್ರೂ ಕಟ್ಬೋದು. ಈ ನಿತ್ಯ ಮೇಡಮ್ಗೆ ವಿಡಿಯೋ ತೋರ್ಸಕ್ ಆಗ್ತಿಲ್ವಲ್ಲ. ಕಳ್ಳ ಸರ್, ನಿಮ್ಮನ್ನ ನೋಯಿಸ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಪರಿಸ್ಥಿತಿಗೆ ಕಟ್ಬಿದ್ದು ನಿಮ್ಮನ್ನ ದೂರ ತಳ್ದೆ. ಇಲ್ಲದೆ ಇರೋ ಆರೋಪ ಮಾಡಿದೆ, ಬೈದೆ, ಆಡ್ಬಾರ್ದು ಮಾತೆಲ್ಲ ಆಡಿದೆ. ನಿಮಗೆ ನೋವಾಗಬೇಕು ಅಂತಾನೆ ಹೀಗೆಲ್ಲ ಮಾಡಿದೆ. ನೀವು ನನ್ನಿಂದ ದೂರ ಹೋಗಬೇಕು ಅಂತಾನೆ ನಿಮ್ಮ ಹೃದಯನ ಹೊಡೆದೆ. ನಿಮ್ಮನ್ನ ಅನಾಥ ಅಂತ ಕರೆದ್ಬಿಟ್ಟೆ ಕರ್ಣ ಸರ್. ಆ ವಿಷಯಕ್ಕೆ ಮಾತ್ರ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಕ್ಷಮಿಸಿ ಕರ್ಣ ಸರ್, ನನ್ನನ್ನು ಕ್ಷಮಿಸಿ. ರಾಧಿಕಾ, ಏನೇ ನಡೀತಿದೆ ಇಲ್ಲಿ? ಕರ್ಣ ಎಲ್ಲಿದ್ದಾನೆ? ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗೋಗಿದೆ ಕಣೆ. ಅರ್ಜುನ್ ಮಂಟಪಕ್ಕೂ ಬಂದಾಯ್ತು. ಮುಹೂರ್ತಕ್ಕೆ ಇನ್ನೂ ಹೆಚ್ಚು ಸಮಯ ಇಲ್ಲ. ಗೊತ್ತು ದೊಡಮ್ಮ, ನನಗೂ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಮಂಟಪ ನೋಡಿದ್ರೇ ಭಯ ಆಗ್ತಿದೆ, ಅದಕ್ಕೆ ಈ ಕಡೆ ಬಂದೆ. ಆದರೆ ಕರ್ಣ ಏನು ಯೋಚನೆ ಮಾಡ್ತಿದ್ದಾನೆ? ಹೀಗೆ ಬಿಟ್ಟರೆ ಮದುವೆ ನಡೆದೋಗುತ್ತಷ್ಟೆ. ಅದು ದೊಡಮ್ಮ ಹೇಳಿದ್ನಲ್ಲ, ನನಗೂ ಮುಂದೇನು ಮಾಡಬೇಕು ಅಂತ ಚಿಂತೆ ಆಗ್ತಿದೆ. ಅಣ್ಣನ ಮುಖ ನೋಡಿದ್ರೇ ಬೇಜಾರಾಗ್ತಿದೆ. ಅದು ಅಲ್ಲದೆ ನಿಧಿ ಸತ್ಯ ಹೇಳಬಾರ್ದು ಅಂತ ಪ್ರಮಾಣ ಬೇರೆ ಮಾಡಿಸ್ಕೊಂಡಿದ್ದಾಳಲ್ವಾ, ಹಾಗಾಗಿ ಅಣ್ಣಂಗೂ ಸತ್ಯ ಹೇಳೋಕ್ಕಾಗದೆ ಸುಮ್ಮನೆ ಇದ್ದಾನೆ. ನೋಡೋಣ ದೊಡಮ್ಮ, ಅಣ್ಣಂಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಪಾಪ, ಕರ್ಣನ ಸ್ಥಿತಿ ನೋಡ್ತಿದ್ರೆ ನನ್ನ ಎದೆನೇ ಒಡೆದೋಗ್ತಿದೆ. ನನ್ನ ಕಂದಂಗೆ ಇನ್ನೂ ಎಷ್ಟು ಅಂತ ಕಷ್ಟ ಕೊಡ್ತೀಯಪ್ಪ ದೇವ್ರೆ. ಅಯ್ಯೋ ಬಾಬಾ. ಅಯ್ಯಯ್ಯೋ, ನೀವ್ಯಾರು ಹೆಚ್ಚು ಯೋಚನೆ ಮಾಡಬೇಡಿ. ಮದುವೆ ಅದ್ಧೂರಿಯಾಗಿ ನಡೆಯೋ ಎಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ.
ನಿಧಿ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಿ ಬಂದಿರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನೀವು ಒಳ್ಳೆ ಊಟ ಮಾಡಿ ಮಲ್ಕೊಳ್ಳಿ. ಏನು ಮುಖ ನೋಡ್ತಾ ಇದ್ದೀರಾ? ಮಾಡೋದು ಬೇಕಾದಷ್ಟು ಕೆಲಸ ಇದೆ. ಹೋಗಿ ಹೋಗಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಇಷ್ಟೇ ಇಷ್ಟು ಜಾಗನೂ ಇಲ್ಲ ಅಲ್ವಾ? ಪಾಪ ರೀ, ಯಾಕೆ ಅವನ ಮೇಲೆ ಇಷ್ಟು ಹಾಗೆ ಸಾಧಿಸ್ತಿದ್ದೀರಾ? ಅವ್ನ ನೋವು ನಿಮಗೆ ಕಾಣಿಸ್ತಿಲ್ವಾ? ಯಾಕೆ ನೋಯಿಸ್ಬಾರ್ದು? ಹಾಂ, ಯಾಕೆ ನೋಯಿಸ್ಬಾರ್ದು? ಅವನಿಂದ ನಾನು ಎಷ್ಟೆಲ್ಲ ಕಳ್ಕೊಂಡಿದ್ದೀನಿ. ನನ್ನ ರಕ್ತ ಅಲ್ಲದೆ ಇರೋ ಅವನಿಂದ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ. ಅವನ ಕಣ್ಣೀರು ಹಾಕ್ತಾನೇ ಇರಬೇಕು. ಆ ಕಣ್ಣೀರೇ ನನಗೆ ಖುಷಿ, ನನ್ನ ಖುಷಿನೇ ನನಗೆ ತೃಪ್ತಿ. ಮತ್ತೇನು ಮುಖ ನೋಡ್ತಾ ನಿಂತ್ಕೊಂಡಿದ್ದೀರಾ? ಎಷ್ಟು ಸಲ ಬರ್ತಾ ಇದ್ದಾರೆ, ನಗ್ತಾ ನಗ್ತಾ ಹೋಗಿ ವೆಲ್ಕಮ್ ಮಾಡಿ. ಹೋಗಿ. ಡಾರ್ಲಿಂಗ್, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಮನೇಲಿ ಮದುವೆ ನಡೀತಾ ಇದೆ, ಮಂಟಪದ ಹತ್ರ ಇರಬೇಕು. ಅದು ಬಿಟ್ಬಿಟ್ಟು ಇಲ್ಲಿದೆಯಲ್ಲ ನೀನು. ಅಲ್ಲ ಬಂಗಾರಿ, ಸ್ವಲ್ಪ ಕೆಲಸ ಇತ್ತು. ನೋಡು, ಎಲ್ಲ ಕೆಲಸ ನೀನೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಮಂಟಪದ ಹತ್ರ ಇರಬೇಕು. ಪುರೋಹಿತರು ಅದು ಇದು ಕೇಳ್ತಾ ಇರ್ತಾರೆ. ಆಮೇಲೆ ನಿತ್ಯ ನೀನು ಹುಡುಕ್ತಾ ಇದ್ಲು ಕಣೋ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾರೋ. ನಂಗೆ ಸ್ವಲ್ಪ ಕೆಲಸ ಇದೆ. ನೀನು ಹೋಗಿರಿ, 1 ನಿಮಿಷ ಬಂದೆ. 1 ನಿಮಿಷ ನನ್ನ ಜೊತೆ ಬಾ, ಆಮೇಲೆ ಹೋಗು. ಬಾರೋ, ಬಾ. ಎಲ್ಲ ಹೋದ್ರು? ನಿತ್ಯ ಮೇಡಮ್, ನೀವು ಹೇಳಿರೋ ವಿಡಿಯೋ ರೆಡಿ ಇದೆ, ಈಗಲೇ ನೋಡಬೇಕು. ಅಯ್ಯೋ, ಅಲ್ಲಿ ಕನ್ಯಾದಾನಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಲೇಟ್ ಆಯ್ತು. ಮೇಡಮ್, ಅದೇನಾದರೂ ಆಗಲಿ ನೀವು ಇದನ್ನ ನೋಡಲೇಬೇಕು. ಅಲ್ಲ, ಕರ್ಣ ಎಲ್ಲಿ ಹೋದ್ರು? ಅವ್ರನ್ನ ನಾನು ಕರ್ಕೊಂಡ್ಬರ್ತೀನಿ. ಇದರಲ್ಲಿ ನೀವು ನೋಡಲೇಬೇಕಾಗಿರೋ ವಿಡಿಯೋ ಇದೆ, ದಯವಿಟ್ಟು ಬೇಗ ಬನ್ನಿ ಮೇಡಮ್. ಅಲ್ಲ, ಆದರೆ ಅಲ್ಲಿ ಮೇಡಮ್ ಪ್ಲೀಸ್, ತುಂಬ ಇಂಪಾರ್ಟೆಂಟ್ ಇದೆ, ಬನ್ನಿ ಮೇಡಮ್. ಇಷ್ಟೊಂದು ಕೇಳ್ಕೊತಾ ಇದ್ದಾರೆ ಅಂದರೆ ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಏನಿದೆ ಇದರಲ್ಲಿ? ಸರಿ, ಬೇಗ ನಡಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮ್. ನೀವು ವಿಡಿಯೋ ನೋಡ್ತಾ ಇರಿ ಮೇಡಮ್, ನಾನು ಕರ್ಣ ಸರ್ನ ಕರ್ಕೊಂಬರ್ತೀನಿ. I love you, Nidhi. I love you, Nidhi. I love you, Karna sir. I love you, Muddu. I love you so much. ನೀವೇ ನನ್ನ ಮುದ್ದು.